ಮಹಾಂತೇಶ ಮಹಾಂತೇಶ್ ಹೌದು ಮಹಾಂತೇಶ್, ನಾನು ವಿಜಾಪುರಕ್ಕೆ ಹೋಗಲೇಬೇಕಾಗಿದೆ. ಅಲ್ಲಿ ಹತ್ತಿಯ ವ್ಯಾಪಾರದಲ್ಲಿ ಬಹಳಷ್ಟು ಲಾಭವಿದೆ. ನಾನು ಹೋಗಿ ಬರುತ್ತೇನೆ ಮಹಾಂತೇಶ್. ಅಣ್ಣ, ವ್ಯಾಪಾರದಲ್ಲಿ ಲಾಭವಿದೆ ಅಂತ ಹೊರಟು ಹೋಗುದು ಬಿಟ್ಟು ಆ ದೇವರು ನಮಗೆ ಏನು ಕಡಿಮೆ ಇಟ್ಟಿದ್ದಾನೆ. ತಂದೆ ತಾಯಿಗಳು ಬಹಳಷ್ಟು ಗಳಿಸಿ ಇಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಒಂದು ಹೆಣ್ಣಿನ ಕೂಗು ಮಾತ್ರ ಇಲ್ಲ. ಎಲ್ಲಾದರೂ ಕಣ್ಣು ನೋಡಿ ಮದುವೆ ಆಗಬೇಕಣ್ಣ. ಹಾಗೆ ಆಗಲಿ ಮಹಾಂತೇಶ್, ನಿನಗೆ ಇಷ್ಟವಾದ ಕನ್ಯೆ ನೀ ನೋಡಿಕೊಳ್ಳು. ಅಣ್ಣ, ಆ ದೇವರು ಸಾಕಷ್ಟು ಸಿರಿ ಸಂಪತ್ತನ್ನು ಕೊಟ್ಟು ಮರೆತು ಹೋಗಿದ್ದಾನೆ. ನಾನು ಯಾವುದಾದರೂ ಬಡ ಮನೆಯ ಕನ್ಯೆಯನ್ನು ನೋಡಿ ಒಂದು ದುಡ್ಡು ವರದಕ್ಷಿಣೆ ಇಲ್ಲದೆ ಮದುವೆ ಆಗಬೇಕೆಂದು ನಿರ್ಧಾರ ಮಾಡಿದ್ದೇನಣ್ಣ. ನೋಡು ಮಹಾಂತೇಶ್, ನಾವು ಶ್ರೀಮಂತರು. ನಮಗೆ ತಕ್ಕಂತೆ ಶ್ರೀಮಂತರ ಮನೆಯ ಕನ್ಯೆಯನ್ನು ನೋಡಿ ಸಾಕಷ್ಟು ವರದಕ್ಷಿಣೆ ತೆಗೆದುಕೊಂಡೇ ನಾವು ಮದುವೆ ಆಗಬೇಕು. ಅಣ್ಣ, ನಿನ್ನ ಮಾತು ನಿಜವಿದೆ. ಆದರೆ ವರದಕ್ಷಿಣೆ ತೆಗೆದುಕೊಂಡು ಮದುವೆ ಆದರೆ ಈ ನಮ್ಮೂರಿನ ಜನ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ. ನೀನು ವಯಸ್ಸಿನಲ್ಲಿ ದೊಡ್ಡವನು, ಸ್ವಲ್ಪ ತಿಳಿದವನು, ವಿಚಾರ ಮಾಡಿ ಮಾತನಾಡೋಣ. ನೋಡು ಮಹಾಂತೇಶ್, ನಿನಗೆ ತಕ್ಕಂತೆ ನೀ ನೋಡಿಕೊಳ್ಳು, ನನಗೆ ತಕ್ಕಂತೆ ನಾನು ನೋಡಿಕೊಳ್ಳುತ್ತೇನೆ. ಆದರೆ ನನಗೆ ವರದಕ್ಷಿಣೆ ಕೊಟ್ಟವರನ್ನೇ ನಾ ಮದುವೆ ಆಗ್ತೀನಿ. ನೀ ಏನು ಹೇಳಿದರೂ ನಾ ಕೇಳುವುದಿಲ್ಲ. ನೋಡೋಣ, ವರದಕ್ಷಿಣೆ ತೆಗೆದುಕೊಂಡು ಮದುವೆ ಆದರೆ ಅವಳು ಹೇಳಿದಂತೆ ನಾವು ಕೇಳಬೇಕಾಗುತ್ತದೆ. ಅವಳಿಗೆ ನಾವು ಅಂಜಿ ನಡೆಯಬೇಕಾಗುತ್ತದೆ ಅಣ್ಣ. ಅವಳಿಂದ ನಮ್ಮ ಮನೆತನಕ್ಕೆ ಕೇಡು ಬರುವುದುಂಟಣ್ಣ, ಕೇಡು ಬರುವುದುಂಟು. ಇಲ್ಲ ಮಹಾಂತೇಶ್, ಇಲ್ಲ. ನನಗೆ ವರದಕ್ಷಿಣೆ ಕೊಟ್ಟವರನ್ನೇ ನಾ ಮದುವೆ ಆಗ್ತೀನಿ. ಇದೇ ನನ್ನ ಕೊನೆಯ ನಿರ್ಧಾರ. ಆಗಲಿ ಅಣ್ಣ, ನಿನ್ನ ನಿರ್ಧಾರ ಆ ದೇವರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ನಿನಗೆ ತಿಳಿದಂತೆ ನೀನು ಮಾಡು, ನನಗೆ ತಿಳಿದಂತೆ ನಾನು ಮಾಡುತ್ತೇನೆ. ನನಗೆ ಸ್ವಲ್ಪ ಕೆಲಸವಿದೆ, ನಾನು ಹೋಗಿ ಬರುತ್ತೇನೆ ಅಣ್ಣ. ಆಯ್ತು, ಇವನೊಬ್ಬ ಹುಚ್ಚ ಪೆದ್ದ ತಮ್ಮ ವರದಕ್ಷಿಣೆ ಇಲ್ಲದೆ ಮದುವೆ ಆಗ್ತಾನಂತೆ. ನಾನಂತೂ ವರದಕ್ಷಿಣೆ ತೆಗೆದುಕೊಂಡೇ ಮದುವೆ ಆಗ್ತೇನೆ. ವರದಕ್ಷಿಣೆ ತೆಗೆದುಕೊಂಡು ಮದುವೆ ಆಗಬೇಕಾದ್ರೆ ಯಾರನ್ನು ಭೇಟಿ ಆಗಬೇಕು? ಹೌದು, ನನ್ನ ಆತ್ಮ ಸ್ನೇಹಿತ ಪುಂಡ ರಾಜಕಾರಣಿ ಅಗರ್ಭ ಶ್ರೀಮಂತ ನಾಗೇಶಗೌಡನನ್ನೇ ಭೇಟಿಯಾಗಬೇಕು. ಶಿವ ಶಂಭೋ ಶಿವ ಶಿವ ಶಂಭೋ
ಎತ್ತಿ ಆಡಬೇಕಾದರೆ ಆ ಮಹೇಶ ಮತ್ತು ಮಹಂತೇಶನನ್ನು ಬೀದಿ ಪಾಲು ಮಾಡಲೇಬೇಕು. ಈ ಊರಿನ ಗರ್ಭ ಶ್ರೀಮಂತ ಈ ನಾಗೇಶ ಗೌಡ ಎಂದರೆ ಗಡಗಡನೆ ನಡುಗುತ್ತಾರೆ ಈ ಊರಿನ ಜನ. ಮಹೇಶ, ನಾನಿಟ್ಟ ಬಾಂಬು ಸಿಡಿದಾಗಲೇ ಗೊತ್ತಾಗುವುದು ಇದು ಎಂಥ ವಿಷಭರಿತ ಘಟ ಸರ್ಪವೆಂದು. ಮಹೇಶ, ಅಂದು ನಿಮ್ಮ ತಂದೆ ನನ್ನ ತಂದೆಗೆ ಮಾಡಿದ ಅವಮಾನ ನೀನು ಮರೆತಿರಬಹುದು, ನಾನು ಮರ್ತಿಲ್ಲ. ಆ ಅವಮಾನದ ಪ್ರತೀಕವಾಗಿ ನಿಮ್ಮೆಬ್ಬ ಅಣ್ಣ ತಮ್ಮಂದಿರನ್ನು ಬೀದಿ ಪಾಲು ಮಾಡಲೇಬೇಕು. ಮಹೇಶ, ಈ ನನ್ನ ಪ್ರೇಯಸಿ ಕವಿತಾಳನ್ನು ನನ್ನ ತಂಗಿ ಅಂತ ಸುಳ್ಳು ಹೇಳಿ ನಿಮ್ಮ ಕೊರಳಿಗೆ ಕಟ್ಟಿ ನಿಮ್ಮಿಬ್ಬ ಅಣ್ಣ ತಮ್ಮಂದಿರನ್ನು ಬೀದಿ ಭಿಕ್ಷೆ ಮಾಡದಿದ್ದರೆ ನನ್ನ ಹೆಸರು ನಾಗೇಶ ಗೌಡನೇ ಅಲ್ಲ. ದೇವರ ಗುಡಿಗೆ ಹೋಗಿ ಬರುತ್ತೇನೆಂದು ಹೇಳಿದ ಕವಿತಾ ಇನ್ನೂ ಏಕೆ ಬರಲಿಲ್ಲ? ಅವಳಿಗಾಗಿ ಆತುರವಾಗಿ ಕಾಯುತ್ತಿದೆ ಎನ್ನ ಮನ. ಹಲೋ ನಾಗೇಶ್, ಅಲ್ಲ ಏನು ವಿಚಾರ ಮಾಡುತ್ತಾ ನಿಂತಿದ್ದೀರಲ್ಲ, ಏನದು? ಬಾ ಕವಿತಾ, ನಿನ್ನ ದಾರಿಯನ್ನೇ ಕಾಯ್ತಾ ಇದ್ದೆ. ಏನು ನನ್ನ ದಾರಿಯನ್ನೇ ಕಾಯ್ತಾ ಇದ್ದೀರಾ? ಅದ್ಯಾವ ಮಹತ್ವದ ವಿಷಯ ಹೇಳಿ ನಾಗೇಶ್. ನೋಡು ಕವಿತಾ, ನಾನು ನಿನಗೆ ಏನಾಗಬೇಕು ಮೊದಲು ಅದನ್ನು ನನಗೆ ಹೇಳು. ಏನ? ನೀವು ನನಗೆ ಏನಾಗ್ಬೇಕಾ? ನೀವು ನನ್ನ ಪ್ರಿಯಕರನಾಗ್ಬೇಕು, ನನ್ನ ಪತಿ ಆಗ್ಬೇಕು. ಈ ಪ್ರಿಯಕರನ ಮಾತು ಮೀರುವುದಿಲ್ಲ ತಾನೆ? ನೋಡಿ, ಪ್ರಿಯಕರನ ಮಾತು ಮೀರಿ ನಡೆದವಳು ಹೆಣ್ಣಲ್ಲ, ಅವಳು ರಾಕ್ಷಸಿ. ಈಗಲಾದ್ರೂ ನಿಮ್ಮ ಮಹತ್ವದ ಕೆಲಸ ಯಾವುದು ಅಂತ ಹೇಳಿ ಈಗಲೇ ಮಾಡಿ ಮುಗಿಸುತ್ತೇನೆ. ಮಾಡಿ ಮುಗಿಸುತ್ತೇನೆ ಅಂತ ಬರೀ ಬಾಯಿಂದ ಹೇಳಬಾರದು. ಮಾಡ್ತೀನಿ ಅಂತ ನನಗೆ ಪ್ರಮಾಣ ಮಾಡು. ನನ್ನ ಮೇಲೆ ನಿಮಗೆ ವಿಶ್ವಾಸವಿಲ್ವೇ? ಹಾಗಾದ್ರೆ ತೆಗೆದುಕೊಳ್ಳಿ ವಚನವನ್ನ. ಈಗಲಾದ್ರೂ ಹೇಳಿ ಆ ವಿಷಯವನ್ನ. ಈಗ ನನಗೆ ಸಂತೋಷವಾಯಿತು ಕವಿತಾ. ಕವಿತಾ, ನನ್ನ ಹೃದಯದಲ್ಲಿ ಹತ್ತಿ ಉರಿಯುತ್ತಿರುವ ಬೆಂಕಿಯೇ, ಅದನ್ನು ನೀನು ತಣ್ಣೀರು ಹಾಕಿ ಆರಿಸಬೇಕು. ಇದು ನಿನ್ನ ಕೆಲಸ. ಇದಕ್ಕೆ ನೀನೇನಂತೀಯ? ನೋಡಿ ನಾಗೇಶ್, ಯಾವ ವಿಷಯ ಅಂತ ಹೇಳಿ ನಾನು ಚುಟ್ಟಿಗೆ ಹೊಡಿಸಲಿ ಆ ಕೆಲಸ ಮುಗಿಸುತ್ತೇನೆ. ನೋಡು ಕವಿತಾ, ನನ್ನ ಗೆಳೆಯ ಒಬ್ಬ ಇದ್ದಾನೆ ಮಹೇಶ್ ಅಂತ. ಅವನ ಜೊತೆ ನೀನು ಮದುವೆಯಾಗಬೇಕು. ಮದುವೆಯಾಗಿ ಅವನ ಮನೆ ಸೇರಿ ಅಲ್ಲಿ ನಾನು ಹೇಳಿದ ಹಾಗೆ ನೀನು ಕೇಳಬೇಕು. ನಾಗೇಶ್, ಏನ್ ಹೇಳ್ತಾ ಇದ್ದೀರಿ ನೀವು? ನಾನು ನಿಮ್ಮನೆ ಮೆಚ್ಚಿ ಬಂದವಳು. ಹೀಗಿರುವಾಗ ನನ್ನ ಬೇರೆ ಮನೆ ಸೊಸೆಯಾಗು ಅಂತ ಹೇಳ್ತಾ ಇದ್ದೀರಲ್ಲ. ನಿಮಗಾಗಿ ಮೀಸಲಾಗಿಟ್ಟ ದೇಹ ಮತ್ತೊಬ್ಬರಿಗೆ ಅರ್ಪಿಸು ಅಂತ ಹೇಳ್ತಾ ಇದ್ದೀರಲ್ಲ. ಅರ್ಪಿಸಲೇಬೇಕು ಕವಿತಾ, ಅರ್ಪಿಸಲೇಬೇಕು. ಮತ್ತೊಬ್ಬರಿಗೆ ಮಗದೊಬ್ಬರಿಗೆ ಎಂದು ಮೆಲುಕು ಹಾಕಿದರೆ ಕಳಚಿ ಬೀಳುವುದು ನಿನ್ನ ಆಶೆಯ ಗೋಪುರ. ನೋಡು ಕವಿತಾ, ಈಗ ನೀನು ನನಗೆ ವಚನ ಕೊಟ್ಟಿರುವೆ. ಆ ವಚನದ ಪ್ರಕಾರ ನೀನು ನಡೀತೀಯಂತ
ಒಂದು ವೇಳೆ ಇಲ್ಲ ಅಂದಿ ಅಂದ್ರ ನಿನ್ನ ದಾರಿ ನಿನಗ, ನನ್ನ ದಾರಿ ನನಗ. ಆಗ್ಲಿ ನಾಗೇಶ್, ನೀವು ಹೇಳಿದಂತೆ ಮಾಡ್ತೀನಿ, ಆಯ್ತು? ಈಗ ನನಗೆ ಸಂತೋಷವಾಯಿತು ಕವಿತಾ. ಇದೇ ಸಂತೋಷದಲ್ಲಿ ಒಂದು ಹಾಡನ್ನಾದರೂ ಹಾಡು. ಆಯ್ತು ನನ್ನ ರಾಜ. ಶಿರಿಭೂಮಿನೀನಾದರೆ ಆರವಿಯು ನಾನಾಗುವೆ, ಹೃದಯ ಗೀತೆಯ ಪ್ರೇಮ ಕವಿತೆಯ ಹಾಡೋಣ ಹಂಸಗೀತೆ, ಹಾಡೋಣ ಹಂಸಗೀತೆ. ಸಿರಿಭೂಮಿನೀನಾದರೆ ಆರವಿಯು ನಾನಾಗುವೆ, ಸಿರಿಭೂಮಿನೀನಾದರೆ ಆರವಿಯು ನಾನಾಗುವೆ, ಹೃದಯ ಪ್ರೇಮ ಕವಿತೆಯ, ಹೃದಯ ಗೀತೆಯ ಪ್ರೇಮ ಕವಿತೆ, ಹಂಸಗೀತೆ. ಹಾಡೋಣ ಹಂಸಗೀತೆ, ಹಾಡೋಣ ಹಂಸಗೀತೆ. ಯಾಕೆ ಕಣೆ ನಾಚಿಕೆ ಆಗ್ತಾ ಇದೆ? ಸಿರಿಭೂಮಿನೀನಾದರೆ ಆರವಿಯು ನಾನಾಗುವೆ, ಯಾಕೆ ಕಣೆ ಅಷ್ಟಾಗಿ ತರ ಹೋಗ್ತಾ ಇದೆಯಾ? ಸನಿಕೆ ಬಾರೆ ಕಣೆ. ಹಾಡೋಣ ಹಂಸಗೀತೆ. ಹಾ ನಾಗೇಶ್, ನಾನೇನ್ ಬರ್ಲಾ? ಆಯ್ತು, ಹೋಗಿ ಬಾ.